ಪ್ರಜಾಶಕ್ತಿ ಟಿವಿಗೆ ವರ್ಷದ ಸಂಭ್ರಮ. ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಜನರ ಮನಸ್ಸು ಗೆದ್ದಿದ್ ಹೇಗೆ? ಜನರ ಸಮಸ್ಯೆಗೆ ಕನ್ನಡಿ ತುಮಕೂರಿಗರ ಏಕೈಕ ಆಯ್ಕೆ ಪ್ರಜಾಶಕ್ತಿ. ತುಮಕೂರು ಜನರ ಸೇವೆಗೆ ಕಂಕಣ ತೊಟ್ಟಿದ ನಿಮ್ಮ ಪ್ರಜಾಶಕ್ತಿ. ಸ್ಥಳೀಯ ಜನರ ಧ್ವನಿಯ ಧ್ಯೇಯದೊಂದಿಗೆ ಜನ್ಮ ತಾಳಿದ ಪ್ರಜಾಶಕ್ತಿ ಟಿವಿ ಈಗ ವರ್ಷದ ಸಂಭ್ರಮದಲ್ಲಿದೆ. ಸ್ಥಳೀಯ ಜನರ ನಾಡಿಮಿಡಿತವಾಗಿ ಕಾರ್ಯನಿರ್ವಹಿಸುವ ಗುರಿ ಹೊಂದಿದ್ದ ಪ್ರಜಾಶಕ್ತಿ ಟಿವಿ ಸೆಪ್ಟೆಂಬರ್ 15, 2024ರಲ್ಲಿ ತುಮಕೂರಿನಲ್ಲಿ ಹುಟ್ಟಿಕೊಂಡಿದ್ದು ಇಂದಿಗೆ 1 ವರ್ಷ ಪೂರ್ಣಗೊಂಡಿದೆ. ಹೈಪರ್ ಲೋಕಲ್ ಕಾನ್ಸೆಪ್ಟ್ ಮೇಲೆ ಶುರುವಾದ ಪ್ರಜಾಶಕ್ತಿ ಟಿವಿ ಈ 1 ವರ್ಷದಲ್ಲಿ ಸಾವಿರಾರು ಮಂದಿ ಜನರ ಸಮಸ್ಯೆಗಳನ್ನ ಪರಿಹರಿಸಿದೆ. ಅಷ್ಟೇ ಅಲ್ಲ, ಮೂಲಭೂತ ಸೌಕರ್ಯಗಳಿಲ್ಲದ ಅನೇಕ ಗ್ರಾಮಗಳ ಸಮಸ್ಯೆಗಳನ್ನ ಜನಪ್ರತಿನಿಧಿಗಳು, ಅಧಿಕಾರಿಗಳ ಗಮನಕ್ಕೆ ತರುವ ಮುಖೇನ ಜನರಿಗೆ ಸವಲತ್ತುಗಳನ್ನ ಒದಗಿಸುವ ದಾರಿದೀಪವಾಗಿದೆ. ಈ ಮೂಲಕ ಸಾವಿರಾರು ಮಂದಿ ಜನರಿಗಾಗಿ ಮಿಡಿದ ಸಾರ್ಥಕತೆ ಪ್ರಜಾಶಕ್ತಿ ಟಿವಿಗಿದೆ. ಜನರ ಸಮಸ್ಯೆಗೆ ಮಿಡಿತ, ನಿರ್ಭೀತಿ ನಡೆ. ತುಮಕೂರಿಗರ ವಿಶ್ವಾಸ, ನಂಬಿಕೆ ಅಂದ್ರೆ ಪ್ರಜಾಶಕ್ತಿ ಟಿವಿ. ಜನರು ಸಮಸ್ಯೆಯಲ್ಲಿದ್ದಾರೆ ಅಂದ್ರೆ ಥಟ್ ಅಂತ ಅಲ್ಲಿ ಇರುತ್ತೆ ಪ್ರಜಾಶಕ್ತಿ ಟಿವಿ ಕ್ಯಾಮೆರಾ. ತುಮಕೂರು ನಗರದಿಂದ ಕುಗ್ರಾಮದ ಜನರ ಸಂಕಷ್ಟಕ್ಕೆ ಹೆಗಲಾಗುವ ಹಾಗೂ ತುಮಕೂರಿನ ಅದೆಷ್ಟೋ ಜ್ವಲಂತ ಸಮಸ್ಯೆಗಳ ಪ್ರತಿಬಿಂಬವಾಗಿರೋ ತುಮಕೂರಿಗರ ಅಚ್ಚುಮೆಚ್ಚಿನ ಪ್ರಜಾಶಕ್ತಿ ಟಿವಿ ಇಂದಿಗೆ 1 ವರ್ಷ ಪೂರ್ಣಗೊಂಡಿದೆ. ಒಂದು ವರ್ಷದಲ್ಲಿ ಪ್ರಜಾಶಕ್ತಿ ಯೂಟ್ಯೂಬ್ನಲ್ಲಿ 58,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ ಹೊಂದಿದ್ದು 5,500ಕ್ಕೂ ಹೆಚ್ಚು ಸುದ್ದಿಗಳನ್ನ ವರದಿ ಮಾಡಿದೆ. ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಮುಖವಾದ ಫೇಸ್ಬುಕ್ 1,84,000ಕ್ಕೂ ಅಧಿಕ ಮಂದಿ ಫಾಲೋವರ್ಸ್ ಇದ್ರೆ, ಇನ್ಸ್ಟಾಗ್ರಾಂನಲ್ಲಿ 86,500ಕ್ಕೂ ಹೆಚ್ಚು ಮಂದಿ ಪ್ರಜಾಶಕ್ತಿ ಟಿವಿ ಚಾನೆಲ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದೆಷ್ಟೋ ಸುದ್ದಿಗಳು ಮಿಲಿಯನ್ ಗಟ್ಟಲೆ ವೀಕ್ಷಣೆಯನ್ನ ಕೂಡ ಪಡೆದುಕೊಂಡಿವೆ. ಇದು ನಿಮ್ಮ ಧ್ವನಿ ಧ್ಯೇಯದೊಂದಿಗೆ ಸೆಪ್ಟೆಂಬರ್ 15, 2024ರಂದು ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಸ್ಥಳೀಯ ಸುದ್ದಿ ವಾಹಿನಿ ಪ್ರಪಂಚಕ್ಕೆ ಕಾಲಿಟ್ಟಿತ್ತು. ಇಂದು 1 ವರ್ಷ ಪೂರ್ಣಗೊಳಿಸಿ ಮುನ್ನುಗ್ಗುತ್ತಿದೆ. ಈ 1 ವರ್ಷದಲ್ಲಿ ಪ್ರಜಾಶಕ್ತಿ ಟಿವಿಗೆ ಅನೇಕ ಸವಾಲುಗಳು, ಸಂಕಷ್ಟಗಳು ಎದುರಾಗಿದ್ದಾವೆ. ಸವಾಲುಗಳ ನಡುವೆ ಅದೆಷ್ಟೋ ಜನರ ಕಣ್ಣೀರನ್ನ ಒರೆಸಿ ಸಮಸ್ಯೆಯನ್ನ ಪರಿಹರಿಸಿದೆ. ಛಲ ಬಿಡದ ಪ್ರಜಾಶಕ್ತಿ ಟಿವಿ ಸದಾ ಜನಪರ ಸುದ್ದಿಗಳನ್ನ ಬಿತ್ತರಿಸುತ್ತಾ ಅಧಿಕಾರಿಗಳ ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಬಂದಿದೆ. ಸದಾ ಬಡವರು, ದೀನ ದಲಿತರು, ಕಾರ್ಮಿಕರು, ಸಂತ್ರಸ್ತರು ಹಾಗೂ ಅನ್ಯಾಯಕ್ಕೊಳಗಾದವರ ಪರ ಸದಾ ಪ್ರಜಾಶಕ್ತಿ ತುಡಿಯುತ್ತಿರೋ ತುಮಕೂರಿನ ಹೆಮ್ಮೆಯ ಸುದ್ದಿ ವಾಹಿನಿ ಅಂದ್ರೆ ಅದು ಪ್ರಜಾಶಕ್ತಿ ಟಿವಿ ಅನ್ನೋ ಮಟ್ಟಕ್ಕೆ ಗುರುತಿಸಿಕೊಂಡಿದೆ. ಪತ್ರಿಕೋದ್ಯಮ ನಿಷ್ಠೆ ಮರೆಯದ ಪ್ರಜಾಶಕ್ತಿ ಟಿವಿ ತುಮಕೂರಿನ ನೂರಾರು ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡಿದೆ. ಚಿಕ್ಕ ಚಿಕ್ಕ ಸಮಸ್ಯೆ ಸುದ್ದಿಗಳನ್ನ ಬಿತ್ತರಿಸುತ್ತಾ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳನ್ನ ಬಡಿದೆಬ್ಬಿಸುವ ಕೆಲಸವನ್ನ ಪ್ರಜಾಶಕ್ತಿ ಟಿವಿ ಮಾಡ್ತಾ ಬಂದಿದೆ. ಈ 1 ವರ್ಷದಲ್ಲಿ ಪ್ರಜಾಶಕ್ತಿ ಟಿವಿ ಅಭಿಯಾನದ ಮೂಲಕ ಅದೆಷ್ಟೋ ಬಗೆಹರಿಯದ ಸಮಸ್ಯೆಗಳು ಕೂಡ ಇತ್ಯರ್ಥವಾಗಿವೆ. ಈ ಮೂಲಕ ಅಧಿಕಾರಿಗಳೇ ಇತ್ತ ತಿರುಗಿ ನೋಡುವಂತೆ ಪ್ರಜಾಶಕ್ತಿ ಟಿವಿ ಮಾಡಿದೆ. ಇನ್ನು ತುಮಕೂರು ನಗರದಿಂದ ಜಿಲ್ಲೆಯ 10 ತಾಲೂಕುಗಳ ಕುಗ್ರಾಮಗಳಲ್ಲಿನ ದುಸ್ಥಿತಿಯನ್ನ ಎಳೆಯಾಗಿ
ಪ್ರಜಾಶಕ್ತಿ ವರದಿ ಮಾಡುತ್ತಾ ಅಧಿಕಾರಿಗಳನ್ನ ಇತ್ತ ತಿರುಗಿ ನೋಡುವಂತೆ ಮಾಡಿದೆ. ರಸ್ತೆ ಸಮಸ್ಯೆಯಿಂದ ಹಿಡಿದು ಪಾಲಿಕೆಯ ಭ್ರಷ್ಟಾಚಾರದವರೆಗೂ ಕೂಡ ಪ್ರಜಾಶಕ್ತಿ ಟಿವಿ ಬೆಳಕು ಚೆಲ್ಲಿದೆ. ಅದೆಷ್ಟೋ ಸಮಸ್ಯೆಗಳು ಇತ್ಯರ್ಥವಾಗಿವೆ. ಅಧಿಕಾರಿಗಳಿಗೆ ಜಿಲ್ಲೆಯ ಕುಗ್ರಾಮಗಳನ್ನ ಪರಿಚಯ ಮಾಡಿಸಿಕೊಟ್ಟಿದ್ದು, ತಮ್ಮ ಗ್ರಾಮಗಳ ಸಮಸ್ಯೆ ಬಗೆಹರಿದಿದ್ದು, ಗ್ರಾಮಸ್ಥರ ನೆಮ್ಮದಿಯ ಜೀವನಕ್ಕೆ ಪ್ರಜಾಶಕ್ತಿ ಟಿವಿ ಪ್ರತಿಬಿಂಬವಾಗಿದ್ದು, ಪ್ರಜಾಶಕ್ತಿ ಟಿವಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಿದೆ. ಒಟ್ನಲ್ಲಿ ಸಾಮಾಜಿಕ ಕಳಕಳಿ ವಿಚಾರದಲ್ಲಿ ಪ್ರಜಾಶಕ್ತಿ ಟಿವಿ ಎಂದಿಗೂ ಒಂದು ಕೈ ಮುಂದೆಯೇ ನಿಲ್ಲುತ್ತದೆ. ಯಾವ ಇನ್ಫ್ಲೂಯೆನ್ಸ್ಗೂ ಕೂಡ ಒಳಗಾಗದೆ, ಅಧಿಕಾರಿಗಳನ್ನ ಓಲೈಸದೆ, ಇದ್ದದ್ದನ್ನ ಇದ್ದಂತೆ ಸುದ್ದಿ ಬಿತ್ತರಿಸಿ ತುಮಕೂರಿಗರ ನಾಡಿಮಿಡಿತವಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಪ್ರಜಾಶಕ್ತಿ ಟಿವಿ ಜಿಲ್ಲಾ ಕೇಂದ್ರದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ರಾಜ್ಯ ಮಟ್ಟದ ಸುದ್ದಿ ವಾಹಿನಿಯಾಗಿ ಹೊರಹೊಮ್ಮುವ ಮೂಲಕ ರಾಜ್ಯದ ಜನರ ದನಿಯಾಗಲಿದೆ. ಹೀಗೆ ನಿರಂತರವಾಗಿ ಸುದ್ದಿ ಮಾಡುವ ಮೂಲಕ ಪ್ರಜಾಶಕ್ತಿ ಟಿವಿ ನೂರಾರು ಸಂಭ್ರಮಾಚರಣೆಯನ್ನ ಕಾಣಲಿ ಎಂದು ತುಮಕೂರಿಗರು ಹಾರೈಸಬೇಕಿದೆ.